ಬೆಳಿಗ್ಗೆ ಸೂರ್ಯ ಹುಟ್ಟೋದನ್ನು ತಡೆಯಕ್ಕಾಗಲ್ಲ, ಹಾಗೆ ತಮಿಳುನಾಡಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗೋದನ್ನು ತಡೆಯಕ್ಕಾಗಲ್ಲ. ಆದ್ರೆ ಮೋಡ ಮುಸುಕಿದ ವಾತಾವರಣ ಇದ್ದಾಗ ಸೂರ್ಯ ಕಾಣಲ್ಲ. ಸೇಮ್ ಕತೆ. ಆದ್ರೆ ಸಾಧ್ಯವೇ ಇಲ್ಲದಂತ ಡಿಎಂಕೆ ಎಡಿಎಂಕೆ 60 ವರ್ಷ 50 ವರ್ಷ ವಿರೋಧಿಗಳಾಗಿ ರಾಜಕಾರಣ ಮಾಡಿದವರು. ಆದ್ರೆ ವಿಜಯ್ ಅವ್ರನ್ನ ತಡೆಯೋಕೋಸ್ಕರ ಅವ್ರ ಮೈತ್ರಿ ಅಂತ ಇವ್ರ ಮೈತ್ರಿ ಅಂತ ಅನ್ನೋ ಚರ್ಚೆಗಳನ್ನ ಹುಟ್ಟಾಕಿದ್ದಾರೆ. ಬಟ್ ಕಡೆಗಳಿಗೆ ಸರ್ಕಸ್ಸು ತಮಿಳುನಾಡಲ್ಲಿ ಆಗ್ತಾ ಇದೆ. ಹಾಗೆ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿಯ ಒಂದು ಕಾಲದ ರಾಜಕಾರಣಿ ಜೊತೆಗಿದ್ದವರು ಒಟ್ಟಿಗೆ ಈಗ ಪಶ್ಚಿಮ ಬಂಗಾಳದ ಮುಂದಿನ ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ. ಇನ್ನು ಕೇರಳದಲ್ಲಿ ಕೂಡ ಅಗ್ಗಜಗ್ಗಾಟ ಆಗ್ತಾ ಇದೆ. ಮುಖ್ಯಮಂತ್ರಿ ಕೆ.ಸಿ. ವೇಣುಗೋಪಾಲ್ ಆಗ್ಬೇಕಾ ಅಥವಾ ರಮೇಶ್ ಚೆನ್ನಿತಾಲ್ ಆಗ್ಬೇಕಾ, ವಿ ಡಿ ಸತೀಶನ್ ಆಗ್ಬೇಕಾ ಅಂತ ಈ ಎಲ್ಲಾ ಸುದ್ದಿಗಳ ಜೊತೆಗೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆ ಚರ್ಚೆಗಳು ಎಲ್ಲವೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಅಲ್ಲಿದೆ. ಎಲ್ರೂ ಕಡೆವರೆಗೆ ಈ ನ್ಯೂಸ್ ಅನ್ನ ನೋಡಿ. ಎಲ್ರಿಗೂ ಸ್ವಾಗತ. ನಾನು ಶಿವಕುಮಾರ್. ಪಶ್ಚಿಮ ಬಂಗಾಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಬರೋಬ್ಬರಿ 207 ಸ್ಥಾನಗಳಲ್ಲಿ ಜಯಗಳಿಸುವ ಮೂಲಕ ಟಿಎಂಸಿಯ 15 ವರ್ಷಗಳ ಆಡಳಿತಕ್ಕೆ ಬ್ರೇಕ್ ಹಾಕಿದೆ. ಇದೀಗ ಬಿಜೆಪಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಯನ್ನ ಘೋಷಣೆ ಮಾಡಿದೆ. ಭವಾನಿಪುರದಲ್ಲಿ ಟಿಎಂಸಿ ಮುಖ್ಯಸ್ಥೆ ಸಿಎಂ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸಿದ ಸುವೇಂದು ಅಧಿಕಾರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಲಾಗಿದೆ. ಅಂದ್ರೆ ಶನಿವಾರ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯಲಿದೆ. ಕೋಲ್ಕತ್ತಾದಲ್ಲಿ ಅಮಿತ್ ಶಾ ನಾಯಕತ್ವದಲ್ಲಿ ನಡೆದ ಬಿಜೆಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನನ್ನಾಗಿ ಸುವೇಂದು ಅಧಿಕಾರಿ ಅವರನ್ನ ಘೋಷಿಸಲಾಯಿತು. ಸಿಎಂ ರೇಸ್ನಲ್ಲಿ ಸುವೇಂದು ಅಧಿಕಾರಿ ಜೊತೆಗೆ ಬಿಜೆಪಿ ನಾಯಕಿಯರಾದ ಅಗ್ನಿಮಿತ್ರ ಪಾಲ್ ಮತ್ತು ರೂಪಾ ಗಂಗೂಲಿ, ಬಂಗಾಳ ಬಿಜೆಪಿ ಮುಖ್ಯಸ್ಥ ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್ ಇದ್ರು. ಅಂತಿಮವಾಗಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಆಯ್ಕೆಯಾದರು. ಮೇ 9 ಪಶ್ಚಿಮ ಬಂಗಾಳದ ಸಾಹಿತಿ, ನೊಬೆಲ್ ಪ್ರಶಸ್ತಿ ವಿಜೇತ ರವೀಂದ್ರನಾಥ ಟ್ಯಾಗೋರ್ ಅವರ ಜನ್ಮದಿನ. ಈ ವಿಶೇಷ ದಿನದಂದೇ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬರಲಿದೆ. ಈ ದಿನಾಂಕವನ್ನ ರಾಜ್ಯದಲ್ಲಿ ಹೊಸ ಆರಂಭವನ್ನ ಗುರುತಿಸಲು ಪರಿಗಣಿಸಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ರವೀಂದ್ರನಾಥ ಟ್ಯಾಗೋರ್ ಅವರಿಗೆ ವಿಶೇಷ ಸ್ಥಾನವಿದೆ. ಹೀಗಾಗಿ ಅವರ ಜನ್ಮದಿನದಂದೇ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಸುವುದಾಗಿ ಬಿಜೆಪಿ ಈ ಹಿಂದೆಯೇ ತಿಳಿಸಿತ್ತು. ಸುವೇಂದು ಅಧಿಕಾರಿ ಜೊತೆ ಎಷ್ಟು ಮಂದಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಎನ್ನುವುದು ತಿಳಿದು ಬಂದಿಲ್ಲ. ಒಟ್ಟಾರೆಯಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ರಾಜ್ಯಭಾರ ಆಡಳಿತ ಶುರುವಾಗ್ತಾ ಇದೆ. ಈ ಹಿಂದೆ ಕಮ್ಯುನಿಸ್ಟ್ ಪಾರ್ಟಿಯ ಆಡಳಿತವನ್ನ ಅಂತ್ಯ ಮಾಡಿದ್ದು ಮಮತಾ ಬ್ಯಾನರ್ಜಿ ಟಿಎಂಸಿ. ಮಮತಾ ಬ್ಯಾನರ್ಜಿ ಅವರ 15 ವರ್ಷಗಳ ಆಳ್ವಿಕೆಯನ್ನು ಅಂತ್ಯ ಮಾಡಿದ್ದು ಬಿಜೆಪಿ. ಅದು ಒಂದು ಕಾಲದ ತನ್ನ ಸಹೋದ್ಯೋಗಿಗಳೇ. ಮಮತಾ ಬ್ಯಾನರ್ಜಿ ಜೊತೆ ರಾಜಕಾರಣ ಮಾಡೋದು ಇವರಲ್ಲ, ಸುವೇಂದು ಅಧಿಕಾರಿ ಆದಿಯಾಗಿ ಬಹಳಷ್ಟು ಜನ. ಬಟ್ ಯಾರು ಅನ್ಕೊಂಡಿರ್ಲಿಲ್ಲ ಬುದ್ಧದೇವ್ ಭಟ್ಟಾಚಾರ್ಯ, ಜ್ಯೋತಿ ಬಸು ಇವರೆಲ್ಲ ದೀರ್ಘಕಾಲದ ಮುಖ್ಯಮಂತ್ರಿ ವೆಸ್ಟ್ ಬೆಂಗಾಲ್ಗೆ. ಅದಾದ್ಮೇಲೆ ಮಮತಾ ಬ್ಯಾನರ್ಜಿ 15 ವರ್ಷ. ಕಮ್ಯುನಿಸ್ಟ್ ಪಾರ್ಟಿ ಹಾಗೂ ಟಿಎಂಸಿ ಹೊರತಾದಂತ ಸರ್ಕಾರ ಇಲ್ಲಿ ಬಂದಿದೆ. ಒಂದ್ಸಾರಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿ, ಟಿಎಂಸಿ, ಇದೀಗ ಬಿಜೆಪಿ. ದೊಡ್ಡ ರಾಜ್ಯ ದೇಶದಲ್ಲಿ ಉತ್ತರ ಪ್ರದೇಶದ ನಂತರ, ಮಹಾರಾಷ್ಟ್ರ ನಂತರ 3ನೇ ಅತಿ ದೊಡ್ಡ ರಾಜ್ಯ. ಸಂಸದರು ಜಾಸ್ತಿ ಇರೋದಿಲ್ಲ. ಉತ್ತರ ಪ್ರದೇಶದಲ್ಲಿ 80 ಸಂಸದರಿದ್ದಾರೆ, ಮಹಾರಾಷ್ಟ್ರದಲ್ಲಿ 48 ಇದ್ದಾರೆ, ಇಲ್ಲಿ 42 ಸಂಸದರಿದ್ದಾರೆ. ಅದು ಪಶ್ಚಿಮ ಬಂಗಾಳದಲ್ಲಿ. ಈಗ ಮುಂದೆ ಒಂದಷ್ಟು ಬಿಲ್ ಫೇಲ್ ಆದವು, ಮಹಿಳಾ ಮೀಸಲಾತಿ ಹಾಗೆ ಕ್ಷೇತ್ರ ಪುನರ್ವಿಂಗಡಣೆ. ಬಿಕಾಸ್ ಆಫ್ ಟಿಎಂಸಿ ಡಿಎಂಕೆ ಅವರೆಲ್ಲ ವಿರುದ್ಧವಾಗಿ ನಿಂತಿದ್ರು, ಬಿಜೆಪಿಗೆ ಮತ ಚಲಾಯಿಸಿದ್ರು. ಹಾಗಾಗಿ ಈಗ ಟಿಎಂಸಿ ಸೋತಿದೆ, ಬಿಜೆಪಿಗೆ ಇದ್ದಿದೆ. ಆದ್ರೆ ಟಿಎಂಸಿ ಎಂಪಿಗಳನ್ನ ಕ್ಯಾಚ್ ಹಾಕೋ ಕಾರ್ಯಕ್ರಮವನ್ನು ಬಿಜೆಪಿ ಇಟ್ಕೊಂಡವ್ರೆ. ಬಿಜೆಪಿಯವರು ಆಗದಿರೋದನ್ನೇ ಮಾಡಕ್ ಹೊರಡೋದು. ಹಾಗಾಗಿ ಟಿಎಂಸಿ ಸಂಸದರನ್ನ ಸೆಳೆಯೋ ಸಾಧ್ಯತೆ ಕೂಡ ಇದೆ. ಇತ್ತ ಕಡೆ INDA ಮೈತ್ರಿಕೂಟದಿಂದ ಡಿಎಂಕೆ ಹೊರಗಡೆ ಬಂದಿದೆ, ಸಪರೇಟ್ ಸೀಟ್ ಕೊಡಿ ಅಂತ ಕೇಳಿದ್ದಾರೆ. ಹಾಗಾಗಿ ಇದು ರಾಹುಲ್ ಗಾಂಧಿ ಸಾರಥ್ಯದ INDA ಮೈತ್ರಿಕೂಟಕ್ಕೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ GBA ಚುನಾವಣೆಗೆ ಕೊನೆಗೂ ದಿನಾಂಕ ನಿಗದಿಯಾಗಿದ್ದು ರಾಜ್ಯ ಚುನಾವಣಾ ಆಯೋಗದ ಮಹತ್ವದ ಘೋಷಣೆ ಮಾಡಿದೆ. ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ GA ಸಂಗ್ರೇಶ್ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಜೂನ್ 14ರಿಂದ ಜೂನ್ 24 ಒಳಗೆ GBA ಚುನಾವಣೆ ನಡೆಸಲಾಗುವುದು ಅಂತ ತಿಳಿಸಿದ್ದಾರೆ. ಈ ಬಾರಿ ಚುನಾವಣೆ ಸಂಪೂರ್ಣ ಬ್ಯಾಲೆಟ್ ಪೇಪರ್ ಮೂಲಕವೇ ನಡೆಯಲಿದೆ ಎಂಬುದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ. BBMP ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವಾಗಿ ಪರಿವರ್ತನೆಯಾದ ಬಳಿಕ ನಡೆಯುತ್ತಿರುವ ಮೊದಲ ಚುನಾವಣೆ ಇದಾಗಿದ್ದು ಇದೇ ಮೊದಲ ಬಾರಿಗೆ ಬ್ಯಾಲೆಟ್ ಪೇಪರ್ ಬಳಕೆಯಾಗುತ್ತಿರುವುದು ವಿಶೇಷವಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಚುನಾವಣೆಗೆ ಅಗತ್ಯ ಹಣಕಾಸಿನ ಕೊರತೆ ಇದೆ ಅಂತ ರಾಜ್ಯ ಸರ್ಕಾರ ಹೇಳಿಕೆ ನೀಡಿದ್ದು, ಇದೀಗ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡುವ ಮೂಲಕ ಸಿದ್ಧತೆ ವೇಗ ಪಡೆದುಕೊಂಡಿದೆ. ಇನ್ನೊಂದೆಡೆ GBA ವ್ಯಾಪ್ತಿಯ 5 ನಗರ ಪಾಲಿಕೆಗಳ ಚುನಾವಣೆಗೆ ಸಂಬಂಧಿಸಿದ ಮಹತ್ವದ ಸಭೆ ವಿಧಾನಸೌಧದಲ್ಲಿ ನಡೆಯಬೇಕಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಸಭೆಯ ಸ್ಥಳ ಬದಲಾವಣೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪೂರ್ವ ನಿಗದಿತ ಕಾರ್ಯಕ್ರಮಗಳ ಹಿನ್ನೆಲೆ ಸಭೆಗೆ ಗೈರಾಗಿದ್ದಾರೆ. ರಾಜ್ಯ ಚುನಾವಣಾ ಆಯುಕ್ತ ಸಂಗ್ರೇಶಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಭಾಗವಹಿಸಿ ಚುನಾವಣಾ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ.
ಒಟ್ಟಲ್ಲಿ ರಾಜ್ಯ ರಾಜಧಾನಿಯ ಆಡಳಿತ ವ್ಯವಸ್ಥೆಯಲ್ಲಿ ಮಹತ್ವದ ಬದಲಾವಣೆಯ ಬಳಿಕ ನಡೀತಿರ್ತಕ್ಕಂಥ ಈ ಮೊದಲ ಜಿಬಿಎ ಚುನಾವಣೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಬ್ಯಾಲೆಟ್ ಪೇಪರ್ ಪದ್ಧತಿ ಮತ್ತಷ್ಟು ಚರ್ಚೆಗೆ ಕಾರಣವಾಗಿದೆ. 2015 ಚುನಾವಣೆ ಆಗಿದ್ದು 20 ಅಂತ್ಯ ಆಯಿತು. 21 ಎಲೆಕ್ಷನ್ ಆಗ್ಬೇಕಾಗಿತ್ತು. ಕೋವಿಡ್ ಅನ್ನೋ ಕಾರಣಕ್ಕಾಗಲಿಲ್ಲ. ಅದು ಬಿಜೆಪಿಯವರು ಮಾಡಲಿಲ್ಲ, ಕಾಂಗ್ರೆಸ್ ಅವರು ಮಾಡಲಿಲ್ಲ. 5 ವರ್ಷ ಕಾರ್ಪೊರೇಟ್ಗಳಿಂದ ಬೆಂಗಳೂರು ಕಳೆದೋಗಿದೆ. ಅಲ್ಲಿ ಮೋರಿ ಕಟ್ಕೊಂಡ್ರೆ ಕಸ ಆದ್ರೆ ಬೇರೆ ಆದ್ರೆ ಇವೆಲ್ಲ ಕ್ಲಿಯರ್ ಮಾಡೋದು ಕಾರ್ಪೊರೇಟರ್ಗಳೇ. MLAಗಳು ಯಾರು ಮನೆ ಬಿಟ್ಟು ಆಚೆ ಬರಲ್ಲ. ಹಾಗಾಗಿ ಕಾರ್ಪೊರೇಟರ್ಗಳ ಅವಶ್ಯಕತೆ ಇತ್ತು. 5 ವರ್ಷದಿಂದ ಬೆಂಗಳೂರು ದಿಕ್ಕು ದೆಸೆ ಇಲ್ದಂಗೆ ಆಗಿದೆ. BBMP GB ಆಗಿದೆ, ಬಟ್ ಎಲೆಕ್ಷನ್ ಆಗ್ಲೇಬೇಕು. ಒಳ್ಳೆ ಬೆಳವಣಿಗೆ ಇದು. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದೆ. ಸರ್ಕಾರ ನೀಡುತ್ತಿರುವ ಗ್ಯಾರಂಟಿ ಹಾಗೂ ಜನರು ನಮ್ಮನ್ನ ಕೈ ಹಿಡಿದಿದ್ದಾರೆ. ಕಾಂಗ್ರೆಸ್ ಪರವಾದ ಅಲೆ ಇದೆ ಎನ್ನುವುದನ್ನು ತೋರಿಸಿಕೊಡಲಾಗಿದೆ. ಶಿಗ್ಗಾವಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ವರ್ಕೌಟ್ ಆದ ರೀತಿಯಲ್ಲೇ ಅಹಿಂದ ಫಾರ್ಮುಲಾ ಬಾಗಲಕೋಟೆಯಲ್ಲಿ ಕೆಲಸ ಮಾಡಿದೆ. ಇದೇ ಫಾರ್ಮುಲಾವನ್ನ ರಾಜ್ಯದ ಎಲ್ಲಾ ಕಡೆ ಜಾರಿ ಮಾಡ್ತೇವೆ ಅಂತ ಲೋಕೋಪಯೋಗಿ ಇಲಾಖೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಾವಣಗೆರೆಯಲ್ಲಿ ನಮ್ಮ ಒಳಜಗಳದಿಂದ ಕಡಿಮೆ ಲೀಡ್ ಆಗಿದೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಆಗಿದೆ. SDPI ಹಾಗೂ ಇತರರ ಬಗ್ಗೆ ಕೂಡ ನಾವು ಗಮನಿಸಬೇಕಿದೆ. ನಮ್ಮ ಮತ ಬಿಜೆಪಿಗೆ ಹೋಗಿವೆ, ಬಿಜೆಪಿ ಮತ ನಮಗೆ ಬಂದಿವೆ. ಕಾಂಗ್ರೆಸ್ ಆಡಳಿತ ಯಂತ್ರ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಎನ್ನುವುದು ಸುಳ್ಳು ಅಂತ ಹೇಳಿದ್ರು. ಇನ್ನು ಸಿಎಂ ಬದಲಾವಣೆ ವಿಚಾರ, ಅದಕ್ಕೆ ನಾನು ಉತ್ತರ ಕೊಡೋದಿಲ್ಲ. ಕುರ್ಚಿ ಕದನದ ಗೊಂದಲವಿದೆ, ಅದು ಆದಷ್ಟು ಬೇಗ ಬಗೆಹರಿಯುತ್ತೆ. ಆದಷ್ಟು ಬೇಗ ದೆಹಲಿಯಲ್ಲಿ ಸಭೆಯಾಗಿ ಗೊಂದಲ ಬಗೆಹರಲಿದೆ. ಯಾರು ಸಿಎಂ ಆಗ್ತಾರೋ ಇಲ್ವೋ ನಮಗೆ ಗೊತ್ತಿಲ್ಲ, ಆದ್ರೆ ಗೊಂದಲ ಬಗೆಹರಿಯಬೇಕಿದೆ. ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿರುವುದು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಚರ್ಚೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಸತೀಶ್ ಜಾರಕಿಹೊಳಿ, ಅದು ಎಲ್ಲ ಹೈಕಮಾಂಡ್ಗೆ ಬಿಟ್ಟ ವಿಚಾರ, ಎಲ್ಲವನ್ನ ಹೈಕಮಾಂಡ್ ಗಮನಿಸ್ತಾ ಇದೆ ಅಂತ ಹೇಳಿದ್ರು. BSY ಅಭಿಮಾನೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಯಡಿಯೂರಪ್ಪ ಅವರಿಗೆ ಒಳ್ಳೆಯದಾಗ್ಲಿ. ಯಡಿಯೂರಪ್ಪನವರು ಕೆಳ ಹಂತದಿಂದ ಹೋರಾಟ ಮಾಡಿಕೊಂಡು ಬಂದವರು, ಅವರ ಕಾರ್ಯಕ್ರಮ ಯಶಸ್ವಿಯಾಗಲಿ. ಅವರ ಪಕ್ಷದಲ್ಲಿ ಇರುವ ಕೆಲವರು ಎಚ್ಚರಿಕೆಯಿಂದ ಇರಬೇಕು. ಅವರನ್ನ ಸ್ಥಾನದಿಂದ ಕೆಳಗಿಳಿಸಿದ್ದಾರೆ, ಈಗ ಉತ್ಸವ ಮಾಡೋಕೆ ಹೊರಟಿದ್ದಾರೆ. ವಿಜೇಂದ್ರ ಕೂಡ ಸಾಕಷ್ಟು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಯಶಸ್ವಿಯಾಗ್ತಾರೆ ಅಂತ ಜಾರಕಿಹೊಳಿ ಹೇಳಿದ್ರು. ತಮಿಳುನಾಡಲ್ಲಿ ರಾಜ್ಯಪಾಲರ ನಡೆ ಸಾಕಷ್ಟು ಕೆಟ್ಟ ಸಂಪ್ರದಾಯ. ಯಾರು ಹೆಚ್ಚು ಬಹುಮತ ಇರ್ತದೆಯೋ ಅವರಿಗೆ ಅವಕಾಶ ಕೊಡಬೇಕು. ಸದನದ ಒಳಗೆ ಬಹುಮತ ತೋರಿಸದೇ ಇದ್ರೆ ಸರ್ಕಾರ ಬಿದ್ದು ಹೋಗುತ್ತೆ. ಆದ್ರೆ ಹೆಚ್ಚು ಸೀಟ್ ಗೆದ್ದವರಿಗೆ ಅವಕಾಶ ಕೊಡಬೇಕು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ದಾವಣಗೆರೆ ಎಚ್ಚರಿಕೆ ಗಂಟೆ ಕರೆಕ್ಟು. ಸಿಎಂ ಯಾರಾಗ್ತಾರೋ ಅವಲ್ಲ ಹೈಕಮಾಂಡ್ ನೋಡ್ಕೊಳ್ತೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಸತೀಶ್ ಜಾರಕಿಹೊಳಿ DK ನಂತರ ಮುಂದೆ ಸಿಎಂ ಸ್ಥಾನಕ್ಕೆ ಟವಲ್ ಹಾಕಕ್ ಕಾಯ್ತಿರೋದೆ. ಮತ್ತೆ 28ಕ್ಕೆ ನಾನು ಕೂಡ ಸಿಎಂ ಆಕಾಂಕ್ಷಿ ಅಂತ ಹೇಳಿದವರು ಸತೀಶ್ ಜಾರಕಿಹೊಳಿ. ಹಾಗಾಗಿ ಇವ್ರ ಮಾತನ್ನ ಅಲ್ಲೆಗೆಳೆಯಂಗಿಲ್ಲ. ಅಷ್ಟು ಇರುತ್ತೆ ಮಾತುಗಳು. ರಾಜ್ಯ ರಾಜಕೀಯದಲ್ಲಿ ಈಗ ಸಂಪುಟ ಪುನರಚನೆಯದ್ದೇ ಸದ್ದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಶೀಘ್ರದಲ್ಲೇ ದೊಡ್ಡ ಬದಲಾವಣೆಯಾಗಲಿದೆ. ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ, ಯಾರಿಗೆ ಕೋಕ್ ನೀಡಲಾಗುತ್ತೆ, ಈ ಬಗ್ಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ಅವರು ಇಂದು ಮಹತ್ವದ ಸುಳಿವು ಕೊಟ್ಟಿದ್ದಾರೆ. ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಲೀಂ ಅಹಮದ್, ರಾಜ್ಯ ಸಚಿವ ಸಂಪುಟ ಪುನರಚನೆ ಕುರಿತು ಹೈಕಮಾಂಡ್ ಹಂತದಲ್ಲಿ ಚರ್ಚೆ ನಡೆಯುತ್ತಿದೆ ಎಂಬ ವಿಷಯವನ್ನ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು ಹೈಕಮಾಂಡ್ ನಾಯಕರು ಸೇರಿ ಈ ಬಗ್ಗೆ ಅಂತಿಮ ತೀರ್ಮಾನ ಕೈಗೊಳ್ಳಲಿದ್ದಾರೆ ಅಂತ ಅವರು ತಿಳಿಸಿದ್ದಾರೆ. ವಿವಿಧ ಚುನಾವಣೆಗಳಲ್ಲಿ ನಾಯಕರು ನಿರಂತರವಾಗಿ ತೊಡಗಿಸಿಕೊಂಡಿದ್ದರಿಂದ ಈ ಪ್ರಕ್ರಿಯೆ ಸ್ವಲ್ಪ ವಿಳಂಬವಾಗಿದೆ. ಆದರೆ ಶೀಘ್ರದಲ್ಲೇ ಸಂಪುಟದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ದಟ್ಟವಾಗಿದೆ ಎಂಬುದು ಅವರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ. ಇದೇ ವೇಳೆ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ ಸಲೀಂ ಅಹಮದ್ ಅವರು ವಿರೋಧ ಪಕ್ಷಗಳಿಗೆ ನೇರ ಸವಾಲು ಹಾಕಿದ್ದಾರೆ. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಟೀಕೆ ಮಾಡುವ ಬಿಜೆಪಿಯವರು ಧೈರ್ಯವಿದ್ರೆ ಈ ಯೋಜನೆಗಳನ್ನ ನಿಲ್ಲಿಸಿ ಅಂತ ಬಹಿರಂಗವಾಗಿ ಹೇಳಲಿ ನೋಡೋಣ ಎಂದು ಗುಡುಗಿದ್ದಾರೆ. ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳು ಮಾತ್ರವಲ್ಲದೆ ಅಭಿವೃದ್ಧಿ ಕಾರ್ಯಗಳು ಕೂಡ ಸಮರ್ಪಕವಾಗಿ ನಡೀತಾ ಇವೆ. ಜನರ ಬೆಂಬಲ ಕಾಂಗ್ರೆಸ್ ಪಕ್ಷದ ಮೇಲಿದೆ ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಂಪುಟ ಸರ್ಜರಿಯ ಕಾವು ಏರ್ತಾ ಇದೆ. ಇದು ಸಂಪುಟ ಸರ್ಜರಿ ಆಗುತ್ತೋ ಅಥವಾ ಸಿಎಂ ಬದಲಾಗ್ತಾರೋ ಅದೆಲ್ಲವೂ ಕೂಡ ಶೀಘ್ರವೇ ಗೊತ್ತಾಗುತ್ತೆ, ಕಾಂಗ್ರೆಸ್ ಹೈಕಮಾಂಡ್ ಸ್ಟ್ರಾಂಗ್ ಇದ್ರೆ. 2026 ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಪಡೆದರೂ ಸಹ ಸರ್ಕಾರ ರಚಿಸುವಲ್ಲಿ ಮ್ಯಾಜಿಕ್ ನಂಬರ್ ಇರದ ಕಾರಣ ಒದ್ದಾಡ್ತಿದ್ದ ನಟ ರಾಜಕಾರಣಿ ವಿಜಯ್ ಕೊನೆಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಈ ಮೂಲಕ ಟಿವಿಕೆ ತನ್ನ ಮಿತ್ರ ಪಕ್ಷಗಳ ಸಹಾಯದಿಂದ ಮ್ಯಾಜಿಕ್ ನಂಬರ್ 118 ದಾಟಿದ್ದು ಶೀಘ್ರ ಸರ್ಕಾರ ರಚಿಸಲಿದೆ ಎನ್ನಲಾಗ್ತಾ ಇದೆ. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಈಗಾಗಲೇ ಕಾಂಗ್ರೆಸ್ ಅನ್ಕಂಡೀಷನಲ್ ಬೆಂಬಲ ಕೊಟ್ಟಿತ್ತು. ಆದ್ರೆ ಇದೀಗ CPI, CPM ಹಾಗೂ VCK ಕೂಡ ಬೆಂಬಲ ಘೋಷಣೆ ಮಾಡಿದೆ. ಹಾಗಾಗಿ ವಿಜಯ್ ಇದೀಗ ಸುಲಭವಾಗಿ ಮ್ಯಾಜಿಕ್ ನಂಬರ್ ತಲುಪಿದ್ದಾರೆ. ಟಿವಿಕೆ ಮೂಲಗಳ ಪ್ರಕಾರ ವಿಜಯ್ ಇಂದು ರಾಜ್ಯಪಾಲರನ್ನ ಈಗ ಭೇಟಿ ಆಗ್ತಾ ಇದ್ದಾರೆ. ಭೇಟಿಯಾಗಿ ಮತ್ತೆ ಹಕ್ಕೊತ್ತಾಯವನ್ನ ಮಾಡ್ತಾ ಇದ್ದಾರೆ. ರಾಜ್ಯಪಾಲರು ತಡ ಮಾಡ್ತಿರೋ ಬಗ್ಗೆ ಕೂಡ ಈಗ ಸುಪ್ರೀಂ ಕೋರ್ಟ್ ಮೊರೆಯನ್ನ ಟಿವಿಕೆ ಹೋಗಿದೆ. ಬಟ್ ADMK DMK ಸೇರಿ ಸರ್ಕಾರ ಮಾಡ್ತಾರೆ ಅನ್ನೋದು ಕೇವಲ ಸುದ್ದಿ. ಆ ರೀತಿ ಯಾವುದೇ ಪ್ರಕ್ರಿಯೆಗಳಾಗ್ತಿಲ್ಲ ಅನ್ನೋದು ಒಂದು ಮೂಲಗಳ ಮಾಹಿತಿ. ಆದ್ರೆ ವಿಜಯ್
ಪಾರ್ಟಿ 108 MLA ಗೆದ್ದಿದೆ. ಅದರಲ್ಲಿ 2 ಕಡೆ ವಿಜಯ್ ಕೂಡ ಗೆದ್ದಿದೆ. ಒಂದು ರಾಜೀನಾಮೆ ಕೊಟ್ಟು ಅದು 107 ಆಗುತ್ತೆ. 107 ಜೊತೆಗೆ 2 VCK 109, 5 ಕಾಂಗ್ರೆಸ್ 114, ಕಮ್ಯುನಿಸ್ಟ್ ಪಾರ್ಟಿ 4, 118 ಸ್ಥಾನಗಳು ಅದಕ್ಕಿದೆ. ಹಾಗಾಗಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದ್ರೆ ಸಣ್ಣ ಪುಟ್ಟ ಪಾರ್ಟಿಗಳ ಬಾರ್ಗಿನ್ ಏನಿದೆಯಲ್ಲ ಅದೊಂದು ಸ್ವಲ್ಪ ಲೇಟ್ ಆಗೋ ಕಾರಣ ಆಗಿತ್ತು. ತಡ ಆದ್ರೆ ಮತ್ತಷ್ಟು ಕಷ್ಟ ಅಂತ ಇದೀಗ ರಾಜ್ಯಪಾಲರ ಮುಂದೆ ಮತ್ತೊಮ್ಮೆ ಹಕ್ಕೊತ್ತಾಯವನ್ನ ಈಗ ವಿಜಯ್ ಮಾಡಿದ್ದಾರೆ. ಅದೇನಾಗುತ್ತೆ ಅಂತ ಕೆಲ ಗಂಟೆಗಳಲ್ಲಿ ವಿಷಯ ಗೊತ್ತಾಗುತ್ತೆ. ವಿಜಯ್ ಮುಖ್ಯಮಂತ್ರಿ ಆಗೋದನ್ನ ತಡೆಯೋಕೆ DMK ಸಾಕಷ್ಟು ಸರ್ಕಸ್ ಮಾಡ್ತಿದ್ರು. ಅದು ಫಲ ಕೊಡುವ ಲಕ್ಷಣ ಕಾಣ್ತಾ ಇಲ್ಲ. ಇನ್ನು ತಮಿಳುನಾಡು ಪಾಲಿಟಿಕ್ಸ್ ದಿನಕ್ಕೊಂದು ತಿರುವನ್ನೇನು ಪಡ್ಕೊಳ್ತಾ ಇದೆ. ದಳಪತಿ ವಿಜಯ್ ನೇತೃತ್ವದ TVK ಪಕ್ಷವು 108 ಸ್ಥಾನಗಳನ್ನ ಗೆದ್ದಿದ್ರು. ಸರ್ಕಾರ ರಚನೆ ಕಷ್ಟ ಆಗ್ತಾ ಇದೆ. ತಮಿಳುನಾಡಲ್ಲಿ ಸರ್ಕಾರ ರಚಿಸೋಕೆ 118 ಶಾಸಕರ ಬೆಂಬಲ ಬೇಕಿದ್ದು 118 ಶಾಸಕರ ಪಟ್ಟಿ ನೀಡುವಂತೆ ವಿಜಯ್ ಅವರಿಗೆ ರಾಜ್ಯಪಾಲರು ಸೂಚನೆ ಕೊಟ್ಟಿದ್ರು. ಇತ್ತ ತಮಿಳುನಾಡು ರಾಜಕೀಯ ಅಗ್ಗಜಗ್ಗಾಟದ ಬಗ್ಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮಾತನಾಡಿದ್ದಾರೆ. TVK ವಿಜಯ್ ಅವರನ್ನ ದೇವರೇ ಕಾಪಾಡಬೇಕು ಅಂತ ಹೇಳಿದ್ದಾರೆ. ಹಾಸನದಲ್ಲಿ ಮಾತನಾಡಿದಂತ ಕುಮಾರಸ್ವಾಮಿ ಅವರು ತಮಿಳುನಾಡು ರಾಜಕೀಯ ಹಾಗೂ ವಿಜಯ್ ಕೊಟ್ಟ ಭರಪೂರ ಭರವಸೆಗಳ ಬಗ್ಗೆ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ಘೋಷಿಸಿರ್ತಕ್ಕಂಥ ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ದೊಡ್ಡ ಪ್ರಮಾಣದ ಹಣದ ಅಗತ್ಯವಿದೆ. ತಮಿಳುನಾಡಿನ ವಾರ್ಷಿಕ ಬಜೆಟ್ ಸುಮಾರು 3,30,000 ಕೋಟಿಯಿಂದ 3,40,000 ಕೋಟಿ ರು ಇದೆ. ಆದ್ರೆ ವಿಜಯ್ ಅವರ ಉಚಿತ ಯೋಜನೆಗಳಿಗೆ ಒಂದು ವರ್ಷಕ್ಕೆ ಅಂದಾಜು 6 ರಿಂದ 7 ಲಕ್ಷ ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ರು. ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನ ವಿಜಯ್ ಹೇಗೆ ಹೊಂದಿಸ್ತಾರೆ ಅನ್ನೋದನ್ನ ಕಾದ್ ನೋಡಬೇಕು. ಇದೀಗ ವಿಜಯ್ ಅವರನ್ನ ದೇವರೇ ಕಾಪಾಡಬೇಕು ಅಂತ ಕುಮಾರಸ್ವಾಮಿ ಉಚಿತ ಯೋಜನೆಗಳ ಬಗ್ಗೆ ಅಂದ್ರೆ ಇಷ್ಟೊಂದು ಕೊಟ್ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ವ್ಯಂಗ್ಯ ಮಾಡಿದ್ದಾರೆ. ಸ್ಪಷ್ಟ ಬಹುಮತ ಬರದೇ ಇದ್ದಾಗ ರಾಜ್ಯಪಾಲರು ಕಾನೂನು ಪಂಡಿತರಿಂದ ಮಾಹಿತಿ ಪಡೀತಾರೆ. ಸ್ಪಷ್ಟ ಬಹುಮತ ಪಡೆಯುವಲ್ಲಿ ವಿಜಯ್ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಸ್ಟಾಲಿನ್ ಕೂಡ 6 ತಿಂಗಳು ಏನ್ ಮಾತಾಡೋಲ್ಲ ಅಂತ ಹೇಳಿದ್ದಾರೆ. 2 ದಿನಗಳಲ್ಲಿ ಅಲ್ಲಿನ ಪರಿಸ್ಥಿತಿ ಸರಿ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಕುಮಾರಸ್ವಾಮಿ ಹೇಳೋ ಪ್ರಕಾರ ಅಂದ್ರೆ ಸರ್ಕಾರ ಮಾಡಬಹುದೇನೋ, ಬಟ್ ಅವ್ರು ಹೇಳಿರೋದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗಲ್ಲ. 5,000 ಸಾವಿರ ಕೋಟಿ ಮೇಲೆ ಬೇಕು, ಬಜೆಟ್ ಇರದೆ 3 ರಿಂದ 4 ಸಾವಿರ ಕೋಟಿ ಹೇಗೆ ಅಂತ. ಜನ ಹೇಳಿದ್ನ ಮಾಡ್ಲಿಲ್ಲ ಅಂದ್ರೆ ಭ್ರಮ ನಿರಸನಗೊಳ್ತಾರೆ, ಬೇಜಾರಾಗ್ತಾರೆ. ಅದಾಗಬಹುದು ವಿಜಯ್ ಬಗ್ಗೆ ಅನ್ನೋದು ಕುಮಾರಸ್ವಾಮಿ ಅವ್ರ ಮಾತು. ಇತ್ತೀಚೆಗೆ ನಡೆದ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ದಳಪತಿ ವಿಜಯ್ ನೇತೃತ್ವದ TVK ಪಕ್ಷ ಮೊದಲ ಪ್ರಯತ್ನದಲ್ಲೇ ಇಷ್ಟೆಲ್ಲ ಸ್ಥಾನ ಪಡೆದಿತ್ತು. ಈಗ ಅಲ್ಲೇನು ಒಂದಷ್ಟು ಬೇರೆ ಬೇರೆ ಬೆಳವಣಿಗೆಗಳು ಲೆಕ್ಕಾಚಾರಗಳಾಗ್ತಾ ಇದೆ. ಅದು ಏನಾಗುತ್ತೆ, ಇನ್ನೊಂದು ಕಾಂಗ್ರೆಸ್ ಅವರು ಅಫಿಷಿಯಲಿ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ. ಇನ್ನು DMK ಜೊತೆ ಮೈತ್ರಿ ಮಾಡಿಕೊಂಡು ಚುನಾವಣೆ ಎದುರಿಸಿದ್ರು ಕಾಂಗ್ರೆಸ್ ಅವರು. ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಏನು TVK ಬಂದಿದೆ. ಈಗ TVK ಜೊತೆ ಕಾಂಗ್ರೆಸ್ DMK ಕೈಕೊಟ್ಟು ಹೋಗಿರೋ ಕಾರಣ DMK ರಾಷ್ಟ್ರ ಮಟ್ಟದಲ್ಲೂ ಕೂಡ ಕಾಂಗ್ರೆಸ್ ಜೊತೆ ಮೈತ್ರಿ ಕಡಿದುಕೊಳ್ಳೋಕೆ ನಿರ್ಧಾರ ಮಾಡಿದೆ. DMK ಸಂಸದೆ ಕನಿಮೋಳಿ ಕರುಣಾನಿಧಿ ಅವರು ಲೋಕಸಭೆ ಸ್ಪೀಕರ್ಗೆ ಪತ್ರ ಬರೆದು ಲೋಕಸಭೆಯಲ್ಲಿ DMK ಸದಸ್ಯರ ಆಸನ ವ್ಯವಸ್ಥೆಯಲ್ಲಿ ಬದಲಾವಣೆ ಮಾಡುವಂತೆ ಕೋರಿದ್ದಾರೆ. ಬದಲಾದ ರಾಜಕೀಯ ಪರಿಸ್ಥಿತಿ ಮತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಜೊತೆಗಿನ ಪಕ್ಷದ ಮೈತ್ರಿ ಕೊನೆಗೊಂಡಿರುವುದರಿಂದ DMK ಸದಸ್ಯರು ಕಾಂಗ್ರೆಸ್ ಸಂಸದರ ಪಕ್ಕದಲ್ಲಿ ಕುಳಿತುಕೊಳ್ಳುವುದು ಸೂಕ್ತವಲ್ಲ ಅಂತ ಕನಿಮೋಳಿ ಅವರು ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. DMK ಸಂಸದೀಯ ಪಕ್ಷಕ್ಕೆ ಪ್ರತ್ಯೇಕ ಆಸನ ಹಂಚಿಕೆ ಮಾಡೋಕೆ ಅಗತ್ಯ ವ್ಯವಸ್ಥೆಗಳನ್ನ ಮಾಡುವಂತೆ ಕನಿಮೋಳಿ ಅವರು ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಒತ್ತಾಯಿಸಿದ್ದಾರೆ. ಇದರಿಂದಾಗಿ ಅದರ ಸದಸ್ಯರು ಲೋಕಸಭೆಯಲ್ಲಿ ತಮ್ಮ ಜವಾಬ್ದಾರಿಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗುತ್ತೆ ಅಂತ ಹೇಳಿದ್ದಾರೆ. ತಮ್ಮ ಕೋರಿಕೆಗೆ ಸ್ಪೀಕರ್ ಕಚೇರಿಯಿಂದ ಸೂಕ್ತ ಪರಿಗಣನೆ ಸಿಗುತ್ತದೆ ಅಂತ ಕನಿಮೋಳಿ ಆಶಯ ವ್ಯಕ್ತಪಡಿಸಿದ್ದಾರೆ. ಮೊನ್ನೆ ಮಹಿಳಾ ಮೀಸಲಾತಿ ಮತ್ತೆ ಕ್ಷೇತ್ರ ಪುನರ್ವಿಂಗಡಣೆ ಬಿಲ್ ಫೇಲ್ ಆಗಿತ್ತು. ಕಾರಣ DMK TMC ಇವರೆಲ್ಲ ವೋಟ್ನ ಅದಕ್ಕೆ ವಿರುದ್ಧವಾಗಿ ಹಾಕಿದ್ರು. ಈಗ DMK ಸ್ವಿಚ್ ಓವರ್ ಆಗುತ್ತೆ, ಕಾಂಗ್ರೆಸ್ನ ನಿಲುವಿನ ವಿರುದ್ಧವಾಗಿ ವೋಟ್ ಹಾಕ್ತಾರೆ. ಕಾರಣ ಈಗ 2020 ಎಲೆಕ್ಷನ್ ಆಗಿದೆ, ಇನ್ನು 2031 ಅಸೆಂಬ್ಲಿ ಎಲೆಕ್ಷನ್. ಒನ್ ನೇಷನ್ ಒನ್ ಎಲೆಕ್ಷನ್ ಎಲ್ಲ ಬಿಲ್ ತಂದ್ರೆ ಟೈಮಲ್ಲಿ 29ಕ್ಕೆ ಮತ್ತೆ ಎಲೆಕ್ಷನ್ ಆಗ್ಬೋದು. ತಮಿಳುನಾಡಲ್ಲೂ ಕೂಡ ಲೆಕ್ಕಾಚಾರಗಳು. ಹಾಗಾಗಿ ಈ ಕಾಂಗ್ರೆಸ್ನ ನಿಲುವಿಗೆ ವಿರುದ್ಧವಾಗಿ BJP ನಿಲುವಿಗೆ ಪರವಾಗಿ ವೋಟ್ ಹಾಕ್ಬಹುದು DMK ಅಂತ. 22 MP ಅವ್ರಿಗೆ. ಕೇರಳಂ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನೂತನ ನಾಯಕನ ಆಯ್ಕೆ ಮಾಡುವ ಹೊಣೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೆಗಲಿಗೆ ಬಿದ್ದಿದೆ. ಈ ನಡುವೆ ಪ್ರಮುಖ ಸ್ಪರ್ಧಿಗಳಾದ VD ಸತೀಶನ್, ರಮೇಶ್ ಚೆನ್ನಿತ್ತಲ ಮತ್ತು KC ವೇಣುಗೋಪಾಲ್ ಅವರ ಬೆಂಬಲಿಗರು ರಾಜ್ಯದಾದ್ಯಂತ ತಮ್ಮ ನಾಯಕರ ಪರವಾಗಿ ಬೀದಿಗಿಳಿದು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಭಾರಿ ಅಭಿಯಾನ ಆರಂಭಿಸಿದ್ದಾರೆ. ವೇಣುಗೋಪಾಲ್ ಪರವಾಗಿ ತಿರುವನಂತಪುರದ ಇಂದಿರಾ ಭವನದ ಬಳಿ ಹಲವು ಫ್ಲೆಕ್ಸ್ ಬೋರ್ಡ್ಗಳನ್ನ ಹಾಕಲಾಗಿದೆ. ಅದರಲ್ಲಿ ಒಂದು ಫ್ಲೆಕ್ಸ್ ಮೇಲೆ ಗ್ರೀಸ್ ಸುರಿಯಲಾಗಿದೆ ಎಂದು ಆರೋಪಿಸಲಾಗಿದೆ. ಇತ್ತ VD ಸತೀಶನ್ ಪರವಾಗಿ ರಾಜ್ಯದ ವಿವಿಧೆಡೆ ಮೆರವಣಿಗೆ ನಡೆಸಲಾಗ್ತಾ ಇದೆ. ಕಣ್ಣೂರಿನ ಇರಿಕ್ಕೂರು ಮತ್ತು ಅಲಪ್ಪಳದಲ್ಲಿ ವೇಣುಗೋಪಾಲ್ ವಿರುದ್ಧ ಮತ್ತು ಸತೀಶನ್ ಅವರನ್ನ ಬೆಂಬಲಿಸುವ ಪೋಸ್ಟರ್ಗಳು ಕಾಣಿಸಿಕೊಂಡಿವೆ. ಫ್ಲೆಕ್ಸ್ ಬೋರ್ಡ್ ಸಮರದಲ್ಲಿ ರಮೇಶ್ ಚೆನ್ನಿತ್ತಲ ಅವರು ಹಿಂದೆ ಬಿದ್ದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಅವರಿಗೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದೆ. ಅವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಬೆಂಬಲಿಗರು ಒತ್ತಾಯಿಸಿದ್ದಾರೆ. AICC ವೀಕ್ಷಕರಾದ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಕನ್ ಅವರು ಗುರುವಾರ ಕಾಂಗ್ರೆಸ್ ಶಾಸಕರೊಂದಿಗೆ ಸಭೆ ನಡೆಸಿದ್ರು, ಅಭಿಪ್ರಾಯ ಪಡ್ಕೊಂಡಿದ್ದಾರೆ. ವೇಣುಗೋಪಾಲ್ ಅವರಿಗೆ ಹೆಚ್ಚಿನ ಶಾಸಕರ ಬೆಂಬಲವಿದೆ ಎಂಬ ವದಂತಿಗಳಿದ್ರು
ಪಕ್ಷದ ನಾಯಕರು ಯಾವುದೇ ಹೇಳಿಕೆ ಕೊಡ್ತಾ ಇಲ್ಲ. ಇತ್ತ ಮಿತ್ರ ಪಕ್ಷಗಳು ಸತೀಶನ್ ಪರ ಇವೆ ಅಂತ ಹೇಳಲಾಗ್ತಾ ಇದೆ. ವೇಣುಗೋಪಾಲ್ MP MLA ಆಗ್ಬೇಕು CM ಆಗಕ್ಕೆ, ಅಲ್ಲಿ ವಿಧಾನ ಪರಿಷತ್ ಇಲ್ಲ. ಕರ್ನಾಟಕದ CM ಬದಲಾವಣೆ ಮಾಡಿವೆ ಅಂದ್ರೆ ಕಾಂಗ್ರೆಸ್ ಇದಕ್ಕೆಲ್ಲ ಅಡ್ಗಾಲು KC ವೇಣುಗೋಪಾಲ್. ಕೇರಳದಲ್ಲಿ ಈಗ MP ವೇಣುಗೋಪಾಲ್ ಅವರು ಸಂಸದರು, KC ವೇಣುಗೋಪಾಲ್ ಅವರು ಮುಖ್ಯಮಂತ್ರಿ ಆಗಕ್ಕೆ ಹೋಗ್ತಾರೆ. ಸ್ಟೇಟ್ ಪಾಲಿಟಿಕ್ಸ್ ಮಾಡಿದ್ಯಾರು? ಇವೇ ಪಾಲಿಟಿಕ್ಸ್ಗಳು. KC ವೇಣುಗೋಪಾಲ್ಗೆ ಆಸೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ, ಬಟ್ KC ವೇಣುಗೋಪಾಲ್ ಆದ್ರೆ ಕೇರಳ ಕಾಂಗ್ರೆಸ್ ಮತ್ತಷ್ಟು ಅಧ್ವಾನ ಆಗುತ್ತೆ. ನೋಡ್ಬೇಕು, ಯಾಕಂದ್ರೆ ಅಲ್ಲಿ ಗಲಾಟೆಗಳಾಗತ್ತೆ ಅಂತ, ಇವರೇನು ಹಾಳು ಮಾಡ್ತಾರೆ ಅಂತಲ್ಲ, ಸಂಘರ್ಷ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಹೇಗೆ ಅಂತಂದ್ರೆ, ಕರ್ನಾಟಕದಲ್ಲಿ ಈಗ ಸಿದ್ದರಾಮಯ್ಯ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಕ್ಕೆ ಆಕಾಂಕ್ಷಿಗಳು. ಅವರಲ್ಲಿ ಏನ್ ಮಾಡಿದ್ರು, ಶಿಸ್ತಾಗೆ ಕಾಂಗ್ರೆಸ್ನ ಸಂಸದ ಈಗ ಖರ್ಗೆ, ಇವ್ರು ಯಾರು ಖರ್ಗೆನು ಬೇಡ ಹಂಗ್ ತಗೊಂಡ ಬೇರೆ ಈ BK ಹರಿಪ್ರಸಾದ್ ಕರ್ಕೊಂಡ್ ಮುಖ್ಯಮಂತ್ರಿ ಮಾಡ್ಬಿಟ್ಟಂಗೆ ಸುಮ್ನೆ ಇರ್ತಾರೆ ಸಿದ್ದರಾಮಯ್ಯ DK ಆಗ. ಹಂಗಾಗೈತಲ್ಲಿ ಕತೆ. ನಾಯಕತ್ವ ವಿಚಾರದಲ್ಲಿ ಗೊಂದಲವನ್ನ ಹೈಕಮಾಂಡ್ ಶೀಘ್ರ ಎಚ್ಚರಿಕೆಯಿಂದ ನಿವಾರಿಸಿದ್ರೆ ಒಳ್ಳೆಯದು. ಗೊಂದಲದಿಂದ ಆಂತರಿಕವಾಗಿ ಪಕ್ಷಕ್ಕೆ ನಷ್ಟವಾಗಿದ್ದು, ಗೊಂದಲ ಬಗೆಹರಿಸಿದ್ರೆ 2028ರಲ್ಲೂ ಮತ್ತೆ ಅಧಿಕಾರಕ್ಕೆ ಬರುವ ಅವಕಾಶ ಇರಲಿದೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಮಲಿಂಗಾರೆಡ್ಡಿ ಅವರು, ನಾಯಕತ್ವ ಕುರಿತು ಪಕ್ಷದೊಳಗಿನ ಗೊಂದಲ ನಿವಾರಿಸಬೇಕು. ಮುಂದಿನ 2 ವರ್ಷಗಳಲ್ಲಿ ಚುನಾವಣೆ ಬರಲಿದ್ದು, ಅಷ್ಟರೊಳಗೆ ಗೊಂದಲ ನಿವಾರಿಸಬೇಕು. ಕಳೆದ 3 ವರ್ಷಗಳಿಂದ ಸರ್ಕಾರ ಉತ್ತಮ ಕಾರ್ಯಕ್ರಮ ನೀಡಿದೆ. ನಾಯಕತ್ವ ಗೊಂದಲ 3 ವರ್ಷಗಳಿಂದ ಇದೆ. ಇದರಿಂದ ಆಂತರಿಕವಾಗಿ ನಮಗೆ ನಷ್ಟವಾಗಿದೆ. ಮುಂದಿನ 2 ವರ್ಷ ತಮ್ಮನ್ನು ಸೇರಿ ಎಲ್ಲರೂ ಮಾಧ್ಯಮಗಳ ಮುಂದೆ ಸುಮ್ಮನೆ ಮಾತನಾಡದ ಕೆಲಸ ಮಾಡಿಕೊಂಡು ಹೋಗ್ಬೇಕು. ಈವರೆಗಿನ ಚುನಾವಣೆಯಲ್ಲಿ ಬೇರೆ ರಾಜ್ಯಗಳಿನ ಫಲಿತಾಂಶ ನಮ್ಮ ಮುಂದಿದೆ, ಅದನ್ನ ಗಮನಿಸಬೇಕು ಅಂತ ಹೇಳಿದ್ರು. ಸಚಿವ ಸಂಪುಟ ಪುನರಚನೆ ಕುರಿತು ಪ್ರತಿಕ್ರಿಯೆ ಕೊಟ್ಟಂತಹ ಸಚಿವರು, ಸಂಪುಟ ಪುನರಚನೆ ಆಗ್ಬಹುದು, ಸರ್ಕಾರ ರಚನೆಯಾಗಿ 2.5 ವರ್ಷಕ್ಕೆ ಸಂಪುಟ ಪುನರಚನೆ ಆಗುತ್ತೆ ಅಂತ ಕೆಲವರು ಭಾವಿಸಿದ್ರು. ಸಚಿವರು ಆಗ್ಬೇಕು ಅಂತ ಆಸೆ ಇದ್ದವರು ಈಗಾಗಲೇ ದೆಹಲಿಗೂ ಹೋಗಿ ಬಂದಿದ್ದಾರೆ. ಇದರ ಬಗ್ಗೆ ಗೊಂದಲ ಹೆಚ್ಚೋದಕ್ಕೂ ಮುನ್ನ ಹೈಕಮಾಂಡ್ ನಾಯಕರು CM DCM ಜೊತೆ ಮಾತನಾಡಿ ನಿರ್ಧಾರ ಮಾಡಬೇಕು. ಅನೇಕ ಹಿರಿಯರಿದ್ದಾರೆ, ಅವರಿಗೂ ಅವಕಾಶ ಸಿಗಬೇಕು ಅಂತ ಹೇಳಿದ್ರು. ತಮಿಳುನಾಡಲ್ಲಿ ಕಾಂಗ್ರೆಸ್ DMK ಬೆನ್ನಿಗೆ ಚೂರಿ ಹಾಕಿದ್ದಾರೆ ಎಂಬ ಬಿಜೆಪಿ ಆರೋಪಕ್ಕೆ ಪ್ರತಿಕ್ರಿಯಿಸಿದ ರಾಮಲಿಂಗಾರೆಡ್ಡಿ, ತಮಿಳುನಾಡಲ್ಲಿ ಹಲವು ವರ್ಷಗಳಿಂದ DMK ಜೊತೆಗೆ ನಾವಿದ್ದೇವೆ. ಈಗ ಸ್ಪಷ್ಟ ಬಹುಮತವಿಲ್ಲ ಎಂಬ ಕಾರಣಕ್ಕಾಗಿ ACC ತೀರ್ಮಾನ ತೆಗೆದುಕೊಂಡಿದೆ. ಆದ್ರೆ ಬಿಜೆಪಿ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ? BS ಯಡಿಯೂರಪ್ಪ ಈ ಹಿಂದೆ 17 ಶಾಸಕರನ್ನು ತೆಗೆದುಕೊಂಡು ಸರ್ಕಾರ ರಚಿಸಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಜನರಿಗೆ ಬಿಜೆಪಿ ಮೋಸ ಮಾಡ್ತು ಅಂತ ಹೇಳಿದ್ರು. ಬಿಜೆಪಿ ಅವ್ರ ಕತೆ ಬಿಟ್ಬಿಡಿ, ನಿಮ್ ದೋಸ್ತು DMK ಅವರೇ ಹೇಳ್ತಾವ್ರೆ. DMK ಅವರು ಹೇಳ್ತಾರೆ ಕಾಂಗ್ರೆಸ್ ಬೆನ್ನಿಗೆ ಚೂರಿ ಹಾಕಿದ್ರು ಅಂತ. ಬಿಜೆಪಿ ಬಿಡಿ, ಇಲ್ಲಿಂದ DMK ಅವ್ರಿಗೆ ಏನಾರು ಉತ್ತರ ಕೊಡಿ. ಕೋಟೆನಾಡು ಚಿತ್ರದುರ್ಗ ಈಗ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ರಾಜ್ಯ ರಾಜಕಾರಣದ ಧ್ರುವ ತಾರೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 16 ಕಿಲೋಮೀಟರ್ ವರೆಗೂ ರಾರಾಜಿಸುತ್ತಿರತಕ್ಕಂಥ ಬಂಟಿಂಗ್ಸ್, ಆಕಾಶಕ್ಕೆ ಮುಟ್ಟುವಂತಿರುವ ಕಟೌಟ್ಗಳು ಕೋಟೆ ನಗರಿಯಿಂದ ಮೈಸೂರು ದಸರಾವನ್ನೇ ನೆನಪಿಸುವಂತಿತ್ತು. ರಾಷ್ಟ್ರೀಯ ಹೆದ್ದಾರಿ 48ರಿಂದ ಹಿಡಿದು ನಗರದ ಪ್ರತಿಯೊಂದು ವೃತ್ತದವರೆಗೂ ವಿಶೇಷ ಅಲಂಕಾರ ಮಾಡಲಾಗಿದೆ. ತಮಿಳುನಾಡಿನಿಂದ ಬಂದಿರತಕ್ಕಂಥ 106 ಕಲಾವಿದರು ಹಗಲಿರುಳು ಶ್ರಮಿಸಿ ಭವ್ಯ ವೇದಿಕೆ ಮತ್ತು ಪ್ರವೇಶ ದ್ವಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ. ಕಳೆದ 3 ದಿನಗಳಿಂದ ನಗರದಲ್ಲೇ ಬಿಟ್ಟುಬಿಟ್ಟಿರತಕ್ಕಂಥ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರು ಪ್ರತಿಯೊಂದು ಸಣ್ಣ ಕೆಲಸವನ್ನು ಖುದ್ದಾಗಿ ನಿಂತು ಮೇಲ್ವಿಚಾರಣೆ ಮಾಡ್ತಿದ್ದಾರೆ. ಈಗಾಗಲೇ ಯಡಿಯೂರಪ್ಪ ಚಿತ್ರದುರ್ಗಕ್ಕೆ ಆಗಮಿಸಿದ್ದು ಮೈಸೂರು ದಸರಾ ಮಾದರಿ ಅದ್ದೂರಿ ಮೆರವಣಿಗೆ ಮಾಡಿದ್ರು. 1008 ಮಹಿಳೆಯರಿಂದ ಪೂರ್ಣಕುಂಭ ಸ್ವಾಗತ ಸಿಕ್ತು. 500 ರೈತರಿಂದ ನೇಗಿಲ ನಮನ ಮತ್ತು ವಿಶೇಷವಾಗಿ 250 ಮಹಿಳೆಯರು ಒನಕೆ ಓಬವ್ವನ ವೇಷ ಧರಿಸಿ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದ್ರು. ಕನಕ ವೃತ್ತದಿಂದ ಮದಕರಿ ವೃತ್ತದವರೆಗೂ ಈ ಮೆರವಣಿಗೆ ಸಾಕ್ತು. ಲಕ್ಷಾಂತರ ಅಭಿಮಾನಿಗಳು, ನಾಳೆ 10 ಲಕ್ಷಕ್ಕೂ ಅಧಿಕ ಜನ ಭಾಗಿಯಾಗುವ ನಿರೀಕ್ಷೆ ಇದೆ. ಈ ಹಿನ್ನೆಲೆ ಚಿತ್ರದುರ್ಗದಾದ್ಯಂತ ಒಳ ಭದ್ರತೆಯನ್ನ ಮತ್ತೆ ವ್ಯವಸ್ಥೆಯನ್ನ ಅವ್ರು ಕೈಗೊಂಡಿದ್ದಾರೆ. ಪಾರ್ಟಿಯವರು ಅಂದ್ರೆ ಲೈಕ್ ಬಿಜೆಪಿ ನಾಯಕರು. ಏನು ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ವಿಶಾಲ ಮೈದಾನದಲ್ಲಿ ಈ ಕಾರ್ಯಕ್ರಮ ಸಮಾವೇಶ ನಡೆಯುತ್ತೆ. ಸಮಾವೇಶಕ್ಕೆ 10 ಲಕ್ಷಕ್ಕೂ ಅಧಿಕ ಜನ ಬರುವಂತ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಹಾಗಾಗಿ ಬಿಜೆಪಿ 2022 ಸಿದ್ದರಾಮೋತ್ಸವ, ಹೀಗೆ BSY ಅಭಿನಂದನಾ ಉತ್ಸವ. ಹಾಗಾಗಿ ನೋಡ್ಬೇಕು, ವಿಜೇಂದ್ರ ಅವ್ರು ಏನೋ ಲೆಕ್ಕಾಚಾರ ಕಂಡು ಮಾಡ್ದಂಗೈತೆ. ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತ ವಿಜೇಂದ್ರ ಹೊರಟವ್ರೆ. ತಮಿಳುನಾಡಲ್ಲಿ ವಿಜಯ್ಗೆ ವಿಜಯ ಸಿಕ್ಕಂಗೆ ಕರ್ನಾಟಕದಲ್ಲಿ ವಿಜೇಂದ್ರ ಅವರ ಸಾರಥ್ಯದಲ್ಲಿ ಬಿಜೆಪಿಗೆ ವಿಜಯ ಸಿಕ್ಕಿದ್ರೆ ವಿಜೇಂದ್ರ ಮುಖ್ಯಮಂತ್ರಿ ಆಗಬಹುದು. ನೋಡೋಣ, ತಾವೇನ್ ಹೇಳ್ತೀರಿ ಕಾಮೆಂಟ್ ಮಾಡಿ. ಧನ್ಯವಾದ. ಕರ್ನಾಟಕದ ಮುಖ್ಯಮಂತ್ರಿ ಬದಲಾಗ್ತಾರಾ, ಆಗುದಾರೆ DK ಆಗ್ತಾರ ಅಥವಾ ಖರ್ಗೆ ಆಗ್ತಾರ? ಹಾಗೆ ವಿಜೇಂದ್ರ ಅವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ 2028ಕ್ಕೆ? ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.